ಸ್ವಪ್ನಲೋಕ ಜಿಕೆ ಚಾನೆಲ್ ಅನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಹಲೋ ಗೆಳೆಯರೇ, ನಾನು ಮೋಹಿನಿ, ವಯಸ್ಸು 22. ಬೆಂಗಳೂರಿನ ಒಂದು ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಮನೆ ಓನರ್ ಮನೋಹರ್, 50 ವರ್ಷ, ತುಂಬಾ ರಸಿಕ. ಏರಿಯಾದಲ್ಲಿ ಬಹಳಷ್ಟು ಸಂಬಂಧಗಳಿವೆ. ಒಟ್ಟಿನಲ್ಲಿ ನನ್ನ ಮನೆ ಯಜಮಾನ ಜೊತೆ ಮಜಾ ಮಾಡಿದವರು ಜಾಸ್ತಿ ಜನ ಇದ್ದರು. ಅವನ ಹೆಂಡತಿ ಪರಿಮಳ, 45 ವರ್ಷ, ತುಂಬ ಸುಸ್ತು ಪ್ರಾಣಿ. 2 ಹೆಣ್ಣು ಮಕ್ಕಳು, ಮದುವೆ ಆಗಿದೆ. ನಂಗೆ ಕಳೆದ ವರ್ಷ ಬೇರೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಸಿಕ್ಕಿತು. ಸಂಬಳ ಡಬಲ್ ಆಗಿತ್ತು. ಆದರೆ ಕೆಲಸದ ಟೈಮ್ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 2 ಗಂಟೆವರೆಗೆ. ಹೀಗಾಗಿ ಹಾಸ್ಪಿಟಲ್ ಹತ್ತಿರ ಮನೆ ಮಾಡಿದ್ದೆ. ಮನೆ ಹಾಸ್ಪಿಟಲ್ನಿಂದ ಕೇವಲ 10 ನಿಮಿಷ ದೂರದಲ್ಲಿ ಇತ್ತು. ನನ್ನ ಮನೆ 1ನೇ ಮಹಡಿಯಲ್ಲಿ. ಮನೋಹರ್ ರೂಮ್ ಮೆಟ್ಟಿಲು ಹತ್ತಿರ. ನಾನು ಅಲ್ಲಿಂದಾನೇ ಹೋಗಬೇಕಾಗಿತ್ತು. ಅವರು ಬಾಗಿಲು ತೆಗೆದರೆ ಇಡೀ ಅವರ ರೂಮ್ ನೋಡಬಹುದು. ಹಾಗೆ 2 ತಿಂಗಳು ಕಳೆದ ನಂತರ ಮನೋಹರ್ ವರ್ತಿಸೋ ರೀತಿ ನನಗೆ ಹಿಡಿಸಲಿಲ್ಲ. ಅವನು ರಾತ್ರಿ 2 ಗಂಟೆವರೆಗೂ ಎಣ್ಣೆ ಹೊಡೆದು ನನಗಾಗಿ ಕಾಯುತ್ತಿದ್ದ. ನನಗಾಗಿ ಗೇಟ್ ತೆಗೆದು ನಾನು ನನ್ನ ರೂಮ್ಗೆ ಹೋಗುವವರೆಗೂ ಅಲ್ಲೇ ನಿಲ್ಲುತ್ತಿದ್ದ. ಒಂದು ದಿನ ಮಧ್ಯಾಹ್ನ ನಾನು ನನ್ನ ರೂಮಲ್ಲಿ ಮಲಗಿದ್ದೆ. ಆಗ ಮನೋಹರ್ ಅಲ್ಲಿಗೆ ಬಂದ್ರು. ನನ್ನ ರೂಮ್ ಬಾಗಿಲು ತಟ್ಟಿದ್ರು. ನಾನು ಬಾಗಿಲು ತೆಗೆದಾಗ ಅವರ ಕೈಯಲ್ಲಿ ರಕ್ತ ಹರಿತಿತ್ತು. ಅದನ್ನು ನೋಡಿ ನಾನು ಗಾಬರಿಯಾದೆ. ನೋಡಿದರೆ ಗಾಯ ತುಂಬಾ ಆಳ. ಅದಕ್ಕೆ ಸ್ಟಿಚ್ ಹಾಕಬೇಕು ಎಂದು ಅವರನ್ನು ಹಾಸ್ಪಿಟಲ್ ಕರೆದುಕೊಂಡು ಹೋದೆ. ಹೋಗುವಾಗ ಅವನು ನನ್ನ ಭುಜದ ಮೇಲೆ ಕೈ ಇಟ್ಟಿದ್ದ. ಸ್ಟಿಚ್ ಹಾಕಿ ಮನೆಗೆ ಬಂದೆವು. ಬರುವಾಗ ಅವನು ಹಾಗೆ ಏನೂ ಮಾಡಲಿಲ್ಲ. ನಾನು, ಈ ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಗಾಯ ಹೇಗೆ ಆಯಿತು ಅಂತ ಕೇಳಿದೆ. ಮನೋಹರ್, ಅದು ಗಾಡಿ ತೆಗೆಯುವಾಗ ಗೆಟ್ಗೆ ಡಿಕ್ಕಿ ಹೊಡೆದೆ. ಕೆಳಗೆ ಬಿದ್ದಾಗ ಗೇಟ್ನಿಂದ ಕಟ್ ಆಯಿತು. ನಾನು, ಪರಿಮಳ ಅವರು ಎಲ್ಲಿ? ಮನೋಹರ್, ಯಾವುದೋ ಕಾರ್ಯಕ್ರಮ, ಅದಕ್ಕೆ ತುಮಕೂರಿಗೆ ಹೋಗಿದ್ದಾಳೆ, ನಾಳೆ ಬರ್ತಾರೆ. ನಾನು ಸರಿ ಎಂದು ಮಾತು ಮುಗಿಸಿ ನನ್ನ ರೂಮಿಗೆ ಹೋದೆ. ಹೋಗುವಾಗ ಹಿಂದೆ ತಿರುಗಿದರೆ ಮನೋಹರ್ ನನ್ನ ಬ್ಯಾಗ್ ನೋಡುತ್ತಿದ್ದ. ನಾನು ನನ್ನ ರೂಮ್ಗೆ ಹೋಗಿ ಮಲಗಿದೆ. ಅವತ್ತು ರಾತ್ರಿ ಮನೋಹರ್ ತನ್ನ ಬೆಡ್ರೂಮ್ ಬಾಗಿಲು ತೆಗೆದು ಮೆಟ್ಟಿಲು ಹತ್ತಿರ ನಿಂತಿದ್ದ. ಮಳೆ ಸುರಿತಾ ಇತ್ತು. ನಾನು ಮಳೆ ಸ್ವಲ್ಪ ಕಡಿಮೆ ಆದರೆ ಗಾಡಿಯಲ್ಲಿ ಹೋಗಬಹುದು ಅಂದು ನನ್ನ ಡೋರ್ ಹತ್ತಿರ ಕಾಯುತ್ತಿದ್ದೆ. ಅವನು ನನ್ನ ಕಡೆ ನೋಡಿ, ಇವತ್ತು ತುಂಬಾ ಮಳೆ, ಕೆಲಸಕ್ಕೆ ಹೇಗೆ ಹೋಗ್ತೀಯಾ? ನಾನು ಆಟೋ ನೋಡ್ತೀನಿ ಅಂದೆ. ಅದಕ್ಕೆ ಅವನು ಓಕೆ ಅಂದ. ಸ್ವಲ್ಪ ಹೊತ್ತಿನ ನಂತರ ಒಂದು ಆಟೋ ಬಂತು. ಅದಕ್ಕೆ ಮನೋಹರ್ ಕೂಗಿ ನಿಲ್ಲಿಸಿದ. ನಾನು ಕೆಲಸಕ್ಕೆ ಹೋದೆ. ಬರುವಾಗ ಇನ್ನೂ ಮಳೆ ಇತ್ತು. ನಾನು ಗಾಡಿ ತರಲಿಲ್ಲ ಅಂತ ಕೊರಗುತ್ತಿದ್ದೆ. ಅಷ್ಟರಲ್ಲಿ ಗೆಳತಿ, ನನ್ನ ಗಾಡಿ ತೆಗೆದುಕೊಂಡು ಹೋಗು, ನನ್ನ ಶಿಫ್ಟ್ ಬೆಳಗ್ಗೆ 7 ಗಂಟೆಗೆ ಮುಗಿಯುತ್ತೆ ಅಂದಳು. ನಾನು ಓಕೆ ಅಂದು ಗಾಡಿ ತಗೊಂಡು ಹೋದೆ. ಹೋಗಬೇಕಾದರೆ ಅರ್ಧ ಮೈ ಒದ್ದೆಯಾಗಿತ್ತು. ಮನೋಹರ್ ಲೈಟ್ ಆಫ್ ಮಾಡಿ ಮಲಗಿದ್ದ. ನಾನು ಇವನನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡೆ ಅಂದುಕೊಂಡು ನನ್ನ ರೂಮ್ಗೆ ಹೋದೆ. ನೋಡಿದರೆ ನನ್ನ ಬ್ಯಾಗು ಇರಲಿಲ್ಲ. ಅದರಲ್ಲೇ ನನ್ನ ಮೊಬೈಲ್ ಮತ್ತು ಮನೆ ಬೀಗ ಇತ್ತು. ಏನು ಮಾಡೋದು ಅಂದು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಲು ಹೋದೆ. ದರಿದ್ರದ್ದು ಸ್ಟಾರ್ಟ್ ಆಗಲೇ ಇಲ್ಲ. ಸುಮಾರು 20 ನಿಮಿಷ ನಂತರ ಮನೋಹರ್ ಬಾಗಿಲು ತೆಗೆದ. ನನ್ನು ನೋಡಿ ಏನು ಆಯಿತು ಅಂತ ವಿಚಾರಿಸಿದ. ನಾನು ಇರೋ ವಿಷಯ ಹೇಳಿದೆ. ಅವನು, ಪರವಾಗಿಲ್ಲ ಬಾ, ಕಾರ್ ತೆಗಿತೀನಿ ಅಂದ. ಅವನ ಬೆಡ್ರೂಮ್ ಹತ್ತಿರ ಹೋದೆ. ಆಗ ನನ್ನ ಮನೆ ಯಜಮಾನ, ಅರೆ ಮೈಯೆಲ್ಲ ಒದ್ದೆ ಎಂದು ಅಲ್ಲೇ ಇದ್ದ ಟವೆಲ್ ಕೊಟ್ಟ. ನಾನು ಚಳಿಯಲ್ಲಿ ನಡಗುತ್ತಿದ್ದೆ. ಅದಕ್ಕೆ ಮನೋಹರ್, ಅರೆ ಒಳಹೋಗಿ ಬಟ್ಟೆ ಬದಲಿಸು, ಪರಿಮಳ ಬಟ್ಟೆ ಹಾಕಿಕೋ, ಇಲ್ಲಂದರೆ ಜ್ವರ ಬರೋದು ಖಚಿತ ಅಂದ. ನಾನು ಚಳಿ ತಾಳದೆ ಒಳಹೋದೆ. ಮನೋಹರ್ ಸುಮ್ಮನೆ ಇದ್ದ. ನಾನು ಒಳಹೋಗಿ ಬಂದಾಗ, ಇವತ್ತು ಅಲ್ಲೇ ಪಕ್ಕದ ರೂಮಲ್ಲಿ ಮಲಗು, ನಾಳೆ ಹೋಗಿ ಬ್ಯಾಗ್ ತಂದರಾಯಿತು. ಹೇಗಿದ್ದರೂ ಇನ್ನು 3-4 ಗಂಟೆ ತಾನೆ ಅಂದ. ನಾನು, ಇದು ಕೂಡ ನಿಜ ಅಂದೆ. ಮನೋಹರ್, ಅಡುಗೆ ಮನೆಯಲ್ಲಿ ಇನ್ನೂ ಚಿಕನ್ ಇದೆ, ಬಿಸಿ ಮಾಡಿ ಊಟ ಮಾಡು ಅಂದನು. ನನಗೂ ಸ್ವಲ್ಪ ಹಸಿವು ಇತ್ತು. ಅದಕ್ಕೆ ನಿಮಗೆ ಏನಾದರೂ ಬೇಕೆ ಅಂದೆ. ಅವನು ನನ್ನ ಕಡೆ ಒಂದು ತರ ನೋಡಿ ಇಲ್ಲ ಅಂದ. ನಾನು ಕಿಚನ್ನಲ್ಲಿ ಇರಬೇಕಾದರೆ ಮನೋಹರ್ ಅಲ್ಲಿಗೆ ಬಂದ ಮತ್ತು ಗ್ಲಾಸ್ ತಗೊಂಡು ಹೋದ. ಅವನು ಹೋಗುವಾಗ ನಾನು ಗಡಿಬಿಡಿಯಲ್ಲಿ ಹಿಂದೆ ಸರಿದೆ. ಆವಾಗ ಹಿಂದೆ ಇರೋ ಪತ್ರೆಳಗಿಗೆ ಡಿಕ್ಕಿ ಹೊಡೆದೆ. ಅವು ಬಿದ್ದವು. ನಾನು ಮುಂದೆ ಸರಿದು ಅವುಗಳನ್ನು ತೆಗೆಯಲು ಹೋದೆ ಮತ್ತು ನನ್ನ ಸೀರೆ ನನ್ನ ಕಾಲಲ್ಲಿ ಸಿಕ್ಕಿಕೊಳ್ತು. ನನಗೆ ಸೀರೆ ಚೆನ್ನಾಗಿ ಹಾಕಲು ಬರೋಲ್ಲ. ಹೇಗೋ ಸರಿ ಮಾಡಿಕೊಂಡು ಸಾಮಾನುಗಳನ್ನು ಹಿಡಿದೆ.
ಮನೋಹರ್ ಅಲ್ಲೇ ಕಿಚ್ಚನ ಬಾಗಿಲಲ್ಲಿ ನಿಂತು ಇರಲಿ ಬಿಡು ಅಂದ. ನನ್ನು ಎದ್ದು ನಿಲ್ಲೋವಾಗ ನನ್ನ ಸೀರೆ ಬಿಚ್ಚಿತು. ನಾನು ಅರೆಬರೆ ಬತ್ತಲೆ ಆಗಿ ನಿಂತಿದ್ದೆ. ಹಾಕಿರೋ ಬ್ಲೌಸ್ ಕೂಡ ಪರಿಮಳದು, ಅದು ತುಂಬಾ ಲೂಸ್ ಇತ್ತು, ನನ್ನ ಅರ್ಧ ಮೊಲೆ ಕಾಣುತ್ತಿತ್ತು. ಮನೋಹರ್, ನಿನಗೆ ಸೀರೆ ಹಾಕೊಳ್ಳೋಕೆ ಬರೋಲ್ಲ ಅಲ್ವಾ ಅಂದ. ನಾನು ನಕ್ಕೆ. ಅವನು ತನ್ನ ರೂಮಿಗೆ ಹೋದ. ನಾನು ನನ್ನ ಸೀರೆ ಸರಿ ಮಾಡಿಕೊಳ್ಳುತ್ತಿದ್ದೆ. ಆಗ ಅವನು ಮತ್ತೆ ಬಂದ. ನಾನು ಗಾಬರಿಗೊಂಡೆ. ಈ ಸಲ ನಾನು ಹೆಚ್ಚು ಕಮ್ಮಿ ಪೂರ್ತಿ ಬೆತ್ತಲೇ ಇದ್ದೆ. ನಾನು ಸೀರೆಯಿಂದ ಮುಚ್ಚಿಕೊಳ್ಳಲು ಪ್ರಯತ್ನ ಮಾಡಿದೆ, ಮತ್ತೆ ಅದು ಯಾಕೋ ನಕ್ಕುಬಿಟ್ಟೆ. ಅವನು ನನ್ನ ಹತ್ತಿರ ಬಂದು ನನ್ನ ಸೀರೆಯನ್ನು ಹಿಡಿದು ನಾನು ಹಾಕುತ್ತೇನೆ ಬಾ ಅಂದಾಗ ನನಗೆ ಅಚ್ಚರಿ ಆಯಿತು. ಅವನು ನಿಧಾನವಾಗಿ ನನ್ನ ಸೀರೆ ಹಿಡಿದ. ನಾನು ಹಿಂದೆ ಸರಿದೆ. ಅವನು ಮತ್ತೆ ಮುಂದೆ ಬಂದು ಪರವಾಗಿಲ್ಲ ಬಾ ಅಂದ. ಇರೋ ಸ್ಥಿತಿಯಲ್ಲಿ ಅವನನ್ನ ವಿರೋಧಿಸುವುದು ಆಗಲಿಲ್ಲ. ಅವನು ಮುಂದೆ ಬಂದು, ನಿಂಗೇನು ಬೇಕೋ ಕೊಡುತ್ತೀನಿ, ಇದು ಒಂದು ಸಲ ಮಾತ್ರ. ನಾನು ಮತ್ತೆ ನಿನಗೆ ತೊಂದರೆ ಕೊಡೋಲ್ಲ ಅಂದ. ಆ ಮಾತು ಕೇಳಿ ನನಗೆ ತಲೆ ತಿರುಗಿತು. ಅವನು ನನ್ನ ಸೀರೆ ಹಿಡಿದು ಎಳೆದ. ನಾನು ಬರೀ ಲೂಸ್ ಬ್ಲೌಸ್ ಅಲ್ಲಿ ಅವನ ಮುಂದೆ ಇದ್ದೆ. ಅವನು ನನ್ನ ಸೊಂಟ ಮುಟ್ಟಿದಾಗ ನನಗೆ ಕರೆಂಟು ಹೊಡೆದ ಅನುಭವ ಆಯಿತು. ನಾನು ಸುಮ್ಮನೆ ಇದ್ದೆ. ಅವನು ಮುಂದೆ ಬಂದು ನನ್ನ ಹಿಡಿದು ತಬ್ಬಿದ. ಅವನು ನನ್ನ ಕೆನ್ನೆಗೆ ಮತ್ತು ಕುತ್ತಿಗೆ ಕಚ್ಚಲು ಪ್ರಾರಂಭಿಸಿದ. ನಾನು ಇನ್ನೂ ಉದ್ರೇಕಗೊಂಡೆ. ಇಲ್ಲಿ ಹೇಳೋದಾದರೆ ಇದು ನನಗೆ ಮೊದಲ ಅನುಭವ. ಅವನು ನಿಧಾನವಾಗಿ ನನ್ನ ಮೈಯೆಲ್ಲ ಮುಟ್ಟಿದ. ನಾನು ಇನ್ನೂ ತಾಳಲಾರದೆ ಅವನನ್ನು ತಬ್ಬಿದೆ. ಆಗ ಅವನು ಬಾ ಬೆಡ್ರೂಮ್ಗೆ ಅಂದ. ನಾನು ನಾಚುತ್ತ ನಿಂತೆ. ಅವನು ನನ್ನ ಕೈ ಹಿಡಿದು ಕರೆದುಕೊಂಡು ಹೋದ. ಅಲ್ಲಿ ನನ್ನನ್ನು ಬೆಡ್ ಮೇಲೆ ಮಲಗಿಸಿ ನನ್ನ ಬ್ಲೌಸ್ ಕಳೆದು ಪೂರ್ತಿ ಬೆತ್ತಲೆ ಮಾಡಿದ. ತನ್ನ ಲುಂಗಿ ಬಿಚ್ಚಿ ತನ್ನ ಚಡ್ಡಿ ಬಿಚ್ಚಿದ. ಅವನ ತುಣ್ಣೆ ಸುಮಾರು 6 ಇಂಚು. ಅದು ದೊಡ್ಡದೇನಲ್ಲ, ಆದರೆ ತುಂಬಾ ದಪ್ಪ. ನಾನು ಮೊದಲು ಬಹಳ ತುಣ್ಣೆ ನೋಡಿದ್ದೇನೆ, ಆದರೆ ನಿಗುರಿದ ತುಣ್ಣೆ ಕಮ್ಮಿ. ಆದರೆ ಇದು ತುಂಬಾ ಹತ್ತಿರದಿಂದ ನೋಡಿರೋ ತುಣ್ಣೆ. ಅವನು ನನ್ನ ಮೇಲೆ ಮಲಗಿ ನನ್ನ ಮೊಲೆಗಳಿಗೆ ತನ್ನ ಬಾಯಿ ಹಾಕಿ ಚಿಪ್ಪಲು ನನಗೆ ಮೈಯೆಲ್ಲ ಒಂಥರ ಆಗಿತ್ತು. ಅವನು ಹಾಗೆ ನನ್ನ ಮೊಲೆಗಳನ್ನು ಒಂದಾದ ಮೇಲೆ ಇನ್ನೊಂದು ಹಿಡಿದು ಚೀಪುತ್ತಿದ್ದ. ಅವನ ತಲೆ ಹಿಡಿದು ಒತ್ತಿಕೊಳ್ಳುತ್ತಿದ್ದೆ. ಅವನು ಕಚ್ಚುವುದ್ರಿಂದ ನನಗೆ ನರಳಾಟ ಶುರುವಾಗಿತ್ತು. ಅವನು ನನ್ನ ಕಾಲುಗಳು ಅಗಲಿಸಿ ತನ್ನ ತುಣ್ಣೆಯಿಂದ ನನ್ನ ತೂತು ಮುಟ್ಟಿದ. ಆಗ ನಾನು ನಕ್ಕುಬಿಟ್ಟೆ. ಅವನು ನನ್ನ ಮುಖ ನೋಡಿ ನಕ್ಕು. ನಿಧಾನವಾಗಿ ತನ್ನ ತುಣ್ಣೆಯನ್ನ ನನ್ನ ತೂತಿನಲ್ಲಿ ಹಾಕಿದ. ಆಗ ನನಗೆ ತುಂಬಾ ನೋವು ಆಯಿತು. ಆದರೂ ಅದು ನನಗೆ ಇಷ್ಟವಾಗಿತ್ತು. ಅವನು ಹಿಂದೆ ಮುಂದೆ ಮಾಡಿ ತನ್ನ ಪೂರ್ತಿ ತುಣ್ಣೆಯನ್ನು ನನ್ನ ತುಲ್ಲಿನಲ್ಲಿ ಬಿಟ್ಟ. ಆ ಬೆಚ್ಚನೆ ಅನುಭವ ನನಗೆ ತುಂಬಾ ಹಿತ ತಂದಿತು. ನಾನು ನನ್ನ ಕಣ್ಣು ಮುಚ್ಚಿ ಮಲಗಿದ್ದೆ. ಅವನು ನಿಧಾನವಾಗಿ ಹೊಡೆಯುತ್ತಿದ್ದ. ನಾನು ಅಮ್ಮ, ಆಹಾ ಅಂದು ನರಳುತ್ತ ಮಲಗಿದ್ದೆ. ಆಗ ಅವನು ನನ್ನ ಕಿವಿಯಲ್ಲಿ ಜೋರಾಗಿ ಮಾಡ್ಲಾ ಅಂದ. ನಾನು ಸುಮ್ಮನಾದೆ. ಅವನು ಮತ್ತೆ ನಾಚಿಕೆ ಬೇಡ ಹೇಳು ಅಂದ. ನಾನು ಇನ್ನೂ ಸುಮ್ಮನಿದ್ದೆ. ಅವನು ಮತ್ತೆ ನಿನಗೆ ಮನೆ ಯಜಮಾನ ಜೊತೆ ಮಜಾ ಮಾಡು, ನಾಚಿಕು ಬೇಡ. ಆಗ ನಾನು ಸರಿ ಮಾಡಿ ಎಂದೆ. ಅವನು ಅದನ್ನು ಕೇಳುತ್ತಲೇ ತನ್ನ ವೇಗ ಜಾಸ್ತಿ ಮಾಡಿದ. ನಾನು ಇನ್ನೂ ಜಾಸ್ತಿ ನರಳಿದೆ. ಅವನು ತನ್ನ ತುಣ್ಣೆ ಹೊರಗೆ ತೆಗೆದು ತನ್ನ ವೀರ್ಯ ನನ್ನ ಮೈಮೇಲೆ ಬಿಟ್ಟ. ಅದು ನನ್ನ ತೂತಿನಿಂದ ನನ್ನ ಮೊಲೆಗಳ ತನಕ ಹರಡಿತು. ಅದರ ಘಾಟು ವಾಸನೆ ಮತ್ತು ಬಿಸಿಯನ್ನು ನಾನು ಅನುಭವಿಸಿದೆ. ಅವನು ತನ್ನ ವೀರ್ಯನ ನನ್ನ ಹೊಟ್ಟೆ ಹಾಗೂ ಮೊಲೆಗಳ ಮೇಲೆ ಸವರಿದ. ಅದು ಹೇಸಿಗೆ ಆದರೂ ಕಾಮಭರಿತವಾಗಿತ್ತು. ಅವನು ಹಾಗೆ ನನ್ನ ಮೊಲೆಗಳನ್ನು ತನ್ನ ಕೈಗಳಿಂದ ಹಿಡಿದು ಚೆನ್ನಾಗಿತ್ತು ಅಂದ. ಸ್ವಪ್ನಲೋಕ ಜಿಕೆ ಚಾನೆಲ್ ಅನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ.